ಹಾಗಾಗಿ ಇರ್ಬೋದು. ಆಲ್ ರೈಟ್, ಓಕೆ. ಈಗ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರಾದಂತಹ ವಿಜಯ್ ಗ್ರೋವರ್ ಸರ್ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಮತ್ತೆ ತಮಗೆ ಗ್ಯಾರಂಟಿ ನ್ಯೂಸ್ ನ ರಾ ಡಿಬೇಟ್ಗೆ ಸ್ವಾಗತ. ಸರ್, ನನ್ನ ಪ್ರಶ್ನೆ ನಿಮಗೆ, ಇವತ್ತು ಮ್ಯಾನೇಜ್ಮೆಂಟ್ ಕೋಟಾ ಮತ್ತು ಪೇಮೆಂಟ್ ಕೋಟಾ ಅಂತ ಬಿಜೆಪಿ ಮಾತಾಡ್ತಾ ಇದೆ ಸರ್. ಇನ್ನೊಂದು ಕಡೆ ಕೆಲವೊಂದು ಜಾತಿ ಸಮುದಾಯಗಳು ರೊಚ್ಚಿಗೆದ್ದಿದ್ದಾವೆ. ಅದು ಪ್ರತಿ ಸಲ ಈ ರೀತಿಯಾದಂತಹ ಪುನಾರಚನೆ ಅಥವಾ ಸಂಪುಟ ರಚನೆ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಭುಗಿಲೆಳ್ಳುವಂತಹ ಆಕ್ರೋಶ ಮತ್ತು ಬಂಡಾಯ. ಈ ಬಂಡಾಯದ ಬಿಸಿ ನೋಡ್ತಾ ಇದ್ರೆ ಸರ್, ಇದು ನಿಜಕ್ಕೂ ಪಕ್ಷವನ್ನ ಮುಳುಗಿಸುವಂತಹ ಜ್ವಾಲೆ ಆಗುತ್ತಾ ಅಥವಾ ಒಂದೆರಡು ದಿನಕ್ಕೆ ಹಾಗೆಯೇ ಆರಿ ಬೂದಿ ಆಗುವಂತಹ ಜ್ವಾಲೆ ಅಂತ ಅನ್ಸುತ್ತಾ, ಬಂಡಾಯ ಅಂತ ಅನ್ಸುತ್ತಾ ಸರ್? ಇದಕ್ಕೆ ಎಷ್ಟು ದಿನ ಆಯಸ್ಸು ಅಂತ ಅನ್ಸುತ್ತೆ ಸರ್ ತಮ್ಗೆ? ನೀವು ಕೇಳೋ ಕ್ವೆಶ್ಚನ್ಸ್ಗೆ ಒಂದೇ ಉತ್ತರ ಕೊಡ್ಬೇಕು ಅಂದ್ರೆ, ಈ ತರ ಒಂದು ಕ್ವೆಶ್ಚನ್ ನಮ್ಮ ರಾಜ್ಯಕ್ಕೆ ಬಂದ್ರೆ ಇಟ್ಸ್ ನಾಟ್ ಅ ಮ್ಯಾಟರ್ ಆಫ್ ನೈಸಿಟಿ. ಇದು ಒಂದು ಮ್ಯಾಟರ್ ಆಫ್ ಶೇಮ್ ಇರ್ಬೋದು. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಕೂಟ ಇಲ್ಲ ತರ ಪೇಮೆಂಟ್ ಕೂಟ ಈ ತರ ಆರೋಪಗಳು ಏನ್ ಬರ್ತಾ ಇದಾವೆ, ಇದಕ್ಕೆ ಯಾರ ಕಾರಣ ನೋಡ್ಬೇಕು ಅಂದ್ರೆ, ಬಿಕಾಸ್ ಒಂದು ಟ್ರಾನ್ಸ್ಪರೆನ್ಸಿ ಇರ್ಲಿಲ್ಲ. ಯಾವಾಗ ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಟೈಮ್ ಚೇಂಜ್ ಆಗುತ್ತೆ. ಸೊ ಕ್ವೆಶ್ಚನ್ ಮಾರ್ಕ್ಸ್ ಲಾಸ್ಟ್ ಅಲ್ಲಿ ಒಂದು ಪಟ್ಟಿ ಚೇಂಜ್ ಆಗುತ್ತೆ ಅಂದ್ರೆ ಇದೇ ಡೌಟ್ಸ್ ಎಲ್ಲ ಮೈಂಡ್ ಬಂದಿದೆ. ಏನೇನ್ ಡೌಟ್ಸ್ ಬಿಜೆಪಿ ಅವರು ಕೇಳ್ತಾ ಇದಾರೆ, ಸಾಮಾನ್ಯ ಜನರನ್ನು ಇದೇ ಕೇಳ್ತಾ ಇದ್ದಾರೆ. ಬಟ್ ಒಂದು ಅನ್ಫಾರ್ಚುನೇಟ್ ಥಿಂಗ್ ಅಂದ್ರೆ, ಈ ತರ ಒಂದು ಬಂಡಾಯದ ಆಕ್ಟಿವಿಟಿ ಈಗ ಮಾತಾಡಿದ್ರು ಸಹ HK ಪಾಟೀಲ್ ಮನೆಯಲ್ಲಿ ಇನ್ನೂ ಒಂದು ಮೀಟಿಂಗ್ ನಡೀತಾ ಇದೆ, ಬೇರೆ ಕಡೆ ಬೇರೆ ಒಂದು ಮೀಟಿಂಗ್ ನಡೀತಾ ಇದೆ. ಸೊ ಒಂದು ಸ್ಟೆಬಿಲಿಟಿ ಸರ್ಕಾರಕ್ಕೆ ಬೇಕು. ನೆನ್ನೆ ಸಿಎಂ ಘೋಷಣೆ ಮಾಡಿದ್ರು, ದಲ್ಲಾಲ ಅವ್ರ ಜಿಲ್ಲೆಗೆ ಹೋಗ್ಬೇಕು ಅಂಡ್ ಒಂದೊಂದು ಕ್ರಮ ತಗೋಬೇಕು. ಬಟ್ ಅವರು ಒಂದು ಪೋರ್ಟ್ಫೋಲಿಯೋ ಅನೌನ್ಸ್ ಮಾಡಕ್ಕೆ ಅವ್ರಿಗೆ ಇನ್ನು ಟೈಮ್ ತಗೊಳ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ಡೌಟ್ ಬರುತ್ತೆ. ಇನ್ನು ಬಂಡಾಯ ಇನ್ಕ್ರೀಸ್ ಆಗ್ಬೋದಾ ಇಲ್ಲತ್ರ ಸೆಟ್ಲ್ ಆಗತ್ತೆ ಅಂದ್ರೆ ಅವ್ರಿಗೂ ಒಂದು ಭಯ ಇದೆ. ಅದಕ್ಕೆ ಪಟ್ಟಿ ಇನ್ನೂ ಬಂದಿಲ್ಲ, ಯಾರಿಗೆ ಏನ್ ಖಾತೆ ಕೊಡ್ತಾರೆ, ಏನ್ ಪೋರ್ಟ್ಫೋಲಿಯೋ ಅವರು ನಿಭಾಯಿಸ್ತಾರೆ ಅಂತ. ಸೊ ಈ ತರ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರದ ಸ್ಟೆಬಿಲಿಟಿ, ಸಿಎಂ ತುಂಬಾ ಬೋಲ್ಡ್ ಆಗಿ ಮೊನ್ನೆ ಹೇಳಿದ್ರು, ಯಾರ್ಯಾರು ರಾಜೀನಾಮೆ ಕೊಡ್ಬೇಕು ಅಂದ್ರೆ ಕೊಟ್ಬಿಟ್ಟು ಹೋಗಿ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಮಾಡಿದ್ರು. ಬಟ್ ಅದಾದ್ಮೇಲೆ ಈಗ ಏನ್ 8 ಜನ 10 ಜನ ಹೋದ್ರು ಸಹ ಒಂದು ಸೆಂಟಿಮೆಂಟ್, ಕರ್ನಾಟಕ ಈಸ್ ಅ ಪವರ್ ಕ್ಯಾಪಿಟಲ್ ಅಂದ್ರೆ IT ಅಲ್ಲಿ ಇರ್ಲಿ, BT ಅಲ್ಲಿ, ಟೆಕ್ನಾಲಜಿ, ಫೈನಾನ್ಷಿಯಲ್ ಅಲ್ಲಿ ನಾವು 3ನೇ ಸ್ಥಳದಲ್ಲಿ ಇದ್ದೀವಿ ಇಂಡಿಯಾದಲ್ಲಿ. ಈ ತರ ಒಂದು ಪರಿಸ್ಥಿತಿಯಲ್ಲಿ ಈ ತರ ಒಂದು ಇನ್ಸ್ಟೆಬಿಲಿಟಿ ಬಂದ್ರೆ ಇದು ರಾಜಕೀಯಕ್ಕೆ ಬಿಡಿ, ಈವನ್ ಫಾರ್ ಕಾಮನ್ ಮ್ಯಾನ್, ಫಾರ್ ಸಿಟಿಸನ್ಸ್ ಅಂಡ್ ಇನ್ವೆಸ್ಟ್ಮೆಂಟ್, ಇದೆಲ್ಲರಿಗೂ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಸರ್ಕಾರದ ಸ್ಟೆಬಿಲಿಟಿ ಇದ್ರೇನೆ ಜನ ನಿವೇಶ ಮಾಡ್ತಾರೆ. ಅಂಡ್ ದಟ್ ಈಸ್ ವೇರ್ ಮೈ ಕನ್ಸರ್ನ್ ಇಸ್ ದಟ್ ಈ ತರ ಒಂದು ಪರಿಸ್ಥಿತಿ ಸೆಟಲ್ ಆಗಿಲ್ಲ ಅಂದ್ರೆ then it's a big concern for all of us and not only for the politicians. ಸರ್, ಇದೇನು ಹೊಸ ಸರ್ಕಾರ ಬಂದಂತಹ ಹನಿಮೂನ್ ಪೀರಿಯಡ್ ಅಲ್ಲ ಸರ್. ಆಲ್ರೆಡಿ ಒಂದು 3.5 ವರ್ಷ ಕಳೆದು ಹೋಗಿದೆ. ಇನ್ನೇನು 1.5 ವರ್ಷದಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ ಸರ್, 2028ಕ್ಕೆ. ಸೊ ಇಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಯೋಗಗಳು ಮತ್ತು ಬಂಡಾಯಗಳು ಅಥವಾ ತಾವು ಹೇಳ್ತಾ ಇರುವ ರೀತಿಯಲ್ಲಿ ಒಂದು ರೀತಿ ಸ್ಥಿರತೆ ಇಲ್ಲದೆ ಇರುವಂತಹ ಆಡಳಿತ ಮತ್ತು ಇವರ ಮುಂದಿನ ಕನಸೇನಿದೆ, ಮತ್ತೆ ನಾವು ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ, ಆ ಒಂದು ಮಹತ್ವಾಕಾಂಕ್ಷೆಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುತ್ತೆ ಅಂತ. ಸೊ ಈ ಒಂದು ಕರ್ನಾಟಕದ ಒಂದು ಏನು ಆರ್ಥಿಕ ಪವರ್ ಬಗ್ಗೆ ತಾವು ಮಾತಾಡ್ತಾ ಇದ್ರಿ. ಸೊ ಈ ಒಂದು ಪವರ್ ಏನಿದೆ ಅಲ್ಲ ಸರ್, ಫೈನಾನ್ಸ್ ಪವರ್ ಅಥವಾ ಏನು ಎಕನಾಮಿಕ್ ಪವರ್, ಅದು ರಾಜ್ಯದ ಜನರಿಗಲ್ಲ ಸರ್, ಹೈಕಮಾಂಡ್ಗೂ ಕೂಡ ಬೇಕು ಸರ್. ಹೈಕಮಾಂಡ್ಗೂ ಕೂಡ ಕರ್ನಾಟಕ ತುಂಬಾ ತುಂಬಾ ಇಂಪಾರ್ಟೆಂಟ್. ಇದನ್ನ ಅಷ್ಟು ಈಸಿಯಾಗಿ ಅವರು ಹೇಳಿ ಸರ್, ಹೇಳಿ. UP ಎಲೆಕ್ಷನ್ ಬರ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಎಲೆಕ್ಷನ್ ಬರುತ್ತೆ, ಗೋವಾಗೆ ಎಲೆಕ್ಷನ್ ಬರುತ್ತೆ. ಕಾಂಗ್ರೆಸ್ ಜೊತೆ ಇರೋದು 3 ರಾಜ್ಯಗಳಲ್ಲಿ, ಅದರಲ್ಲಿ ಕರ್ನಾಟಕ ನಂಬರ್ 1 ಫೈನಾನ್ಷಿಯಲಿ ಸ್ಟ್ರಾಂಗ್. ಇಲ್ಲಿ ಇರುವ ಒಂದು ಶಾಸಕರ ಫೈನಾನ್ಷಿಯಲ್ ಸ್ಥಿತಿ ನೋಡಿದ್ರೆ ಈಚ್ ಒನ್ ಇಸ್ ವರ್ತ್ 100 crores. ಸೊ ಆ ತರ ಪರಿಸ್ಥಿತಿನೇ ಈ ತರ ಕ್ವಶನ್ಸ್ ಏನ್ ವಿಜೇಂದ್ರ ಅವ್ರು ಕೇಳಿದ್ದಾರೆ ಅದು ಉದ್ಭವ ಆಗುತ್ತೆ. ಬಿಕಾಸ್ ದಿಸ್ ಇಸ್ ವೇರ್ ಹೂ ಇಸ್ ಗೋಯಿಂಗ್ ಟು ಪೇ ವಾಟ್ ಅಂದ್ರೆ ಒಂದು ಕ್ವೆಶ್ಚನ್ ಮಾರ್ಕ್ ಬಂದ್ಮೇಲೆ ಒಂದು ಕ್ಲಾರಿಟಿ ಜನರಿಗೆ ಬೇಕು. ಪೀಪಲ್ ಡೋಂಟ್ ನೋ